ಇವತ್ತಿನ ಪ್ರೆಸ್ ಮೀಟ್ ನಂತರ ಪಾಕಿಸ್ತಾನವನ್ನ ಭೂಪಟದಿಂದ ಅಳಿಸುವಂತಹ ಪ್ರಯತ್ನ ಏನಾದರೂ ನಡೆದಿದೆಯಾ ಅನ್ನುವಂಥ ಭಯ ಈಗ ಪಾಕಿಸ್ತಾನಕ್ಕೆ ಕಾಡ್ತಿರುವಂಥದ್ದು. ಈಗಾಗಲೇ ಅವರ ಸಂಸತ್ನಲ್ಲೂ ಕೂಡ ಇದ್ರ ಬಗ್ಗೆ ಮಾತುಕತೆ ಆರಂಭ ಆಗಿರುವಂಥದ್ದು. ಇಲ್ಲಿ ಕಾಶ್ಮೀರದಲ್ಲಿರುವಂಥ ಪ್ರತಿಯೊಬ್ಬ ನಿವಾಸಿಯು ಕೇಳ್ತಿರುವಂಥದ್ದು ವಿದೇಶಾಂಗ ಇಲಾಖೆ ತೆಗೆದುಕೊಳ್ಳಬೇಕಾದ ಕ್ರಮ, ಅದರ ಜೊತೆಗೆ ಡಿಫೆನ್ಸ್ನವರು ತೆಗೆದುಕೊಳ್ಳಬೇಕಾದ ಕ್ರಮ, ಅದರ ಜೊತೆಗೆ ಕೇಂದ್ರ ಸರ್ಕಾರದಿಂದ ತೆಗೆದುಕೊಳ್ಳಬೇಕಾದ ಕ್ರಮ ಒಂದೇ ಆಗಿರಬೇಕು. ಕಾಶ್ಮೀರ ಈಗ ಭಾರತದ ಮಡಿಲು ಸೇರಬೇಕು. ಈಗ ಏನು ಬೈಫರ್ಕೇಶನ್ ಆಗಿದೆ ಅದು ಪೂರ್ಣ ಪ್ರಮಾಣದಲ್ಲಿ ಭಾರತದ್ದೇ ಆಗಬೇಕು. ಈ ಒಂದು ದಿನಕ್ಕಾಗಿ ನಾವು ಇಷ್ಟು ವರ್ಷಗಳ ಕಾಲ, ಇಷ್ಟು ದಶಕಗಳ ಕಾಲ ಕಾದಿದ್ದೇವೆ. ಒಂದು ವೇಳೆ ಒಂದಿಷ್ಟು ನರಮೇಧ ನಡೆದರೂ ಕೂಡ ನಾವು ಜೀವ ಕೊಡೋದಕ್ಕೆ ಸಿದ್ಧರಿದ್ದೇವೆ. ಆದರೆ ಇನ್ನು ಮುಂದೆ ಈ ಒಂದು ಗೊಂದಲಮಯ ವಾತಾವರಣ ಉಳಿಬಾರದು ಅನ್ನೋದು ಇಲ್ಲಿರುವಂಥ ನಿವಾಸಿಗಳ ಆಗ್ರಹ ಆಗಿರುವಂಥದ್ದು. ಸೊ ಇವತ್ತು ಪ್ರೆಸ್ ಮೀಟ್ನಲ್ಲಿ ಏನೆಲ್ಲ ವಿಚಾರಗಳನ್ನು ತಿಳಿಸಲಾಗುತ್ತೆ ಅಂತ ಸ್ಪೆಕ್ಯುಲೇಟ್ ಮಾಡೋದಾದ್ರೆ, ನಿನ್ನೆ ನಡೆದಿರುವಂಥ ದಾಳಿಯ ಬಗ್ಗೆ ನಿನ್ನೆ ರಾತ್ರಿ ಇಡೀ ರಾತ್ರಿ ನಿಮ್ಮ ರಿಪಬ್ಲಿಕ್ ಕನ್ನಡ ವರದಿ ಮಾಡಿದೆ. ಆ ಒಂದು ವರದಿ ಅವರ ವಿಜುವಲ್ಸ್ ಆಧರಿಸಿ, ದಾಳಿ ಆಧರಿಸಿ ನಾವೇನು ವರದಿ ಮಾಡಿದ್ದೇವೆ ಅಧಿಕೃತವಾದ ಮಾಹಿತಿಯನ್ನು ಒಂದಿಷ್ಟು ವಿಚಾರ ವಿನಿಮಯ ಮಾಡಲಾಗುತ್ತೆ. ಅದಾದ ಜೊತೆಗೆ ಒಂದಿಷ್ಟು ದಾಖಲೆ ಹಾಗೂ ಪುರಾವೆಗಳನ್ನು ಕೊಡಲಾಗುತ್ತೆ. ಮುಂದಿನ ಪ್ಲಾನ್ ಏನಿರಲಿದೆ ಅನ್ನೋಂಥ ಒಂದು ಚಿಕ್ಕ ಸುಳಿವನ್ನು ಕೂಡ ಕೊಡಲಾಗುತ್ತೆ. ಸೋ ದಟ್ ವೈರಿ ದೇಶ ನೀವೇನಾದರೂ ಒಂದು ಸ್ವಲ್ಪ ಮಟ್ಟಿಗಾದರೂ ರೆಡಿ ಆಗಬೇಕು ಅಂದರೆ ರೆಡಿಯಾಗಿ ಅನ್ನೋಂಥ ಕಿವಿ ಹಿಂಡುವಂಥ ಪ್ರಯತ್ನವನ್ನು ಕೂಡ ಭಾರತ ಸರ್ಕಾರ ಮಾಡುವಂಥ ನಿರೀಕ್ಷೆ ಸದ್ಯಕ್ಕೆ ನಾವು ನೋಡ್ತಿರೋಂಥದ್ದು. ಪಾಟೀಲ್ ರೇ, ಓಕೆ, ಥ್ಯಾಂಕ್ ಯು ಅಭಿಷೇಕ್ ಮಾಹಿತಿಗಾಗಿ. ಪಾಕಿಸ್ತಾನದಲ್ಲಿ ಪಾಕ್ ಪ್ರಧಾನಿಯ ವಿರುದ್ಧ ಹಿಡಿಶಾಪ ಹಾಕುವಂತಹ ಕೆಲಸ ಆಗ್ತಾ ಇದೆ. ಪಾಕ್ ಸಂಸತ್ನಲ್ಲಿ ಶಹಬಾಜ್ ವಿರುದ್ಧ ರೋಷಾವೇಶದ ಮಾತುಗಳು. ಶಹಬಾಜ್ ಶರೀಫ್ ಓರ್ವ ರಣಹೇಡಿ ಅಂತ ಕೆಂಡ ಕಾರಿದ್ದಾರೆ ಪಾಕಿಸ್ತಾನದ ಸಂಸದರೇ. ಪಾಕಿಸ್ತಾನದವರೇ ಈಗ ತನ್ನ ದೇಶದ ಪ್ರಧಾನಿಯ ವಿರುದ್ಧ ಪಾರ್ಲಿಮೆಂಟಲ್ಲಿ ಮಾತಾಡ್ತಾ ಇದ್ದಾರೆ. ಸಂಸತ್ನಲ್ಲಿ ಸಂಸದರು ಶಹಬಾಜ್ ಶರೀಫ್ ಒಬ್ಬ ರಣಹೇಡಿ, ಓಡೋಗ್ತಾನೆ ಯುದ್ಧ ಮಾಡೋದು ಬಿಟ್ಟು ಅಂತ ಬೈದಿದ್ದಾರೆ. पता नहीं कौन सा कायद वो इंडिया के इन मामलात के ऊपर एक स्टेटमेंट नहीं आई. जनाब डिप्टी स्पीकर साहब, मुझे टीपू सुल्तान के वो एक कॉल याद आ रहा है कि अगर एक लश्कर जिसका सरदार शेर हो और उसके साथ लश्कर में गीदड़ हो तो वो शेरों की तरह लड़ते हैं. अगर शेरों का लश्कर उसका सरदार गीदड़ हो तो वो नहीं लड़ सकते, वो जंगे हार लेते हैं. इस वक्त बॉर्डर पे खड़ा वो फौजी जो हमसे तवक्को रखता है कि हमारा लीडर जो कौमी लीडर होता है या जो वज़ीर आज़म होता है वो आईना होता है, वो फेस होता है, उसकी तवक्को है कि हमारी सियासी क़यादत वो दलेरी के साथ मुकाबला करेगी. जी, वाइंड अप करें, जुम्मे का टाइम है. आखिरी 2 मिनट दे जी. लेकिन जब आपका वज़ीर आज़म, जब आपका लीडर बुज़दिल हो, वो मोदी का नाम ना ले सके, उसको आप क्या पैगाम दे रहे बॉर्डर पे लड़ने वाले जवान को? ಭಾರತದ ದಾಳಿಗೆ ಪಾಕ್ ತತ್ತರಿಸಿ ಹೋಗಿದೆ. ಪಾಕಿಸ್ತಾನಕ್ಕೆ ಭೂ, ಜಲ, ವಾಯು ಎಲ್ಲ ಕಡೆಯಿಂದಲೂ ಕೂಡ ಅಟ್ಯಾಕ್ ನಡೀತಾ ಇದೆ. ಇದರಿಂದ ಬೆಚ್ಚಿ ಬಿದ್ದ ಪಾಕ್ ಪ್ರಧಾನಿ ಪರಾರಿಯಾಗಿ ತಲೆಮರೆಸಿಕೊಂಡಿದ್ದಾನೆ. ಪಾಕಿಸ್ತಾನದ ಮೇಲೆ ಭಾರತ ರಣಯುದ್ಧ. ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ಗೆ ಪುಕ ಪುಕ. ಯುದ್ಧ, ರಣಯುದ್ಧ. ಪಾಕಿಸ್ತಾನದ ವಿರುದ್ಧ ಭಾರತ ಆಪರೇಷನ್ ಸಿಂಧೂರ 3.0 ಆರಂಭಿಸಿದೆ. ಪಾಕಿಸ್ತಾನ ತನ್ನ ಡ್ರೋನ್ಗಳು ಮತ್ತು ಕ್ಷಿಪಣಿಗಳಿಂದ ಭಾರತದ ಮೇಲೆ ನಿರಂತರವಾಗಿ ದಾಳಿ ಮಾಡ್ತಿದೆ. ಇದಕ್ಕೆ ಭಾರತೀಯ ಸೇನೆಯು ಸರಿಯಾದ ಪ್ರತ್ಯುತ್ತರ ನೀಡುತ್ತಿದ್ದು ಬಾಂಬ್ಗಳ ಸುರಿಮಳೆಗೈಯುತ್ತಿದೆ. ಭಾರತದ ಭಯಾನಕ ದಾಳಿಗೆ ಪಾಕಿಸ್ತಾನದ ಲಾಹೋರ್, ರಾವಲ್ಪಿಂಡಿ, ಇಸ್ಲಾಮಾಬಾದ್ ಸೇರಿದಂತೆ 14ಕ್ಕೂ ಹೆಚ್ಚು ನಗರಗಳು ತತ್ತರಿಸಿ ಹೋಗಿದೆ. ಅಷ್ಟೇ ಅಲ್ಲ, ಪಾಕ್ನಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ. ಶಹಬಾಜ್ ಶರೀಫ್ ಮನೆ ಬಳಿಯೇ ಸ್ಫೋಟ. ಭಾರತದ ದಾಳಿ ಪಾಕ್ನ ನಿದ್ದೆಗೆಡಿಸಿದೆ. ಭಾರತದ ಡ್ರೋನ್ಗಳು ಇಸ್ಲಾಮಾಬಾದ್ನಲ್ಲಿರುವ ಪಾಕ್ ಪ್ರಧಾನಿ ನಿವಾಸದ ಬಳಿಯೇ ಸ್ಫೋಟಗೊಂಡಿದೆ. ದಾಳಿಗೆ ಹೆದರಿ ಪಾಕಿಸ್ತಾನ ಪ್ರಧಾನಿ ಪರಾರಿ.
ಈ ದಾಳಿಗೆ ಬೆಚ್ಚಿಬಿದ್ದ ಪಾಕ್ನ ಪೊಕ್ಕಲ ಪ್ರಧಾನಿ ಶೆಹಬಾಜ್ ಶರೀಫ್ ರಣರಂಗದಿಂದ ಕಾಲ್ಕಿತ್ತಿದ್ದಾನೆ. ಎದ್ದೋ ಬಿದ್ನೋ ಅಂತ ಸುರಕ್ಷಿತ ಜಾಗಕ್ಕೆ ಪರಾರಿಯಾಗಿದ್ದಾನೆ. ಇದೀಗ ಪಾಕಿಸ್ತಾನ ಸ್ಥಿತಿ ಹೇಗಾಗಿದೆ ಅಂದ್ರೆ ಇತ್ತ ಹಳ್ಳ ಅತ್ತ ಬೆಂಕಿ ಅನ್ನುವಂತೆ ಆಗಿದ್ದು ಭಾರತದ ಪ್ರತೀಕಾರದ ದಾಳಿಗೆ ನಾಮಾವಶೇಷವಾಗುವ ಭಯದಲ್ಲಿದೆ. ಭಾರತಕ್ಕೆ ನಾವು ಹೀಗೆ ಉತ್ತರ ಕೊಡ್ತೀವಿ, ಹಾಗೆ ಅಟ್ಯಾಕ್ ಮಾಡ್ತೇವೆ ಅಂತ ಪೊಂಗಿ ಊದುತ್ತಿದ್ದ ಪಾಕ್ ಈಗ ಪತರುಗುಟ್ಟಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಪಾಕಿಸ್ತಾನ ಮೇಲೆ ಭಾರತ ಸೇನೆ ಏರ್ ಸ್ಟ್ರೈಕ್ ಅನ್ನ ನಡೆಸಿರೋದು ರಾಜ್ಯದ ಜಲಾಶಯಗಳ ಮೇಲೆ ಹದ್ದಿನ ಕಣ್ಣಿರಿಸುವಂತಹ ಕೆಲಸ ಆಗ್ತಾ ಇದೆ. ಬೆಳಗಾವಿಯ 4 ಡ್ಯಾಂಗಳಿಗೆ ಪೊಲೀಸ್ ಪಹರೆ. ಹುಕ್ಕೇರಿ ತಾಲೂಕಿನ ಘಟಪ್ರಭಾ ಜಲಾಶಯ, ಹಾಗೇನೆ ಸವದತ್ತಿ ತಾಲೂಕಿನ ಮಲಪ್ರಭಾ ಜಲಾಶಯ, ಜೊತೆಗೆ ಹುಕ್ಕೇರಿ ತಾಲೂಕಿನ ಶಿರೂರು ಜಲಾಶಯ ಕೂಡ. ಇದರ ಜೊತೆಗೆ ರಾಕಸಕೊಪ್ಪ ಡ್ಯಾಂಗೆ ಭದ್ರತೆಯನ್ನು ನೀಡಲಾಗಿದೆ. ಈ ಮೂಲಕ 4 ಡ್ಯಾಂಗಳಿಗೆ ಹೆಚ್ಚಿನ ಭದ್ರತೆಯನ್ನು ಒದಗಿಸಲಾಗಿದೆ. ಕಾರಣ ಡ್ಯಾಂಗಳನ್ನು ಟಾರ್ಗೆಟ್ ಮಾಡಬಹುದು ಪಾಪಿಗಳು. ಸಾಧ್ಯ ಇಲ್ಲ ಮಾತು ಬೇರೆ, ಆದರೆ ನಮ್ಮ ಭದ್ರತೆ ವ್ಯವಸ್ಥೆಯಲ್ಲಿ ನಾವಿರಬೇಕು. ಆ ಪ್ರಕಾರವಾಗಿ ಈಗ ತಾವು ಗಮನಿಸ್ತಾ ಇರುವಂತಹ ದೃಶ್ಯಗಳು ಸವದತ್ತಿ, ಘಟಪ್ರಭಾ, ಮಲಪ್ರಭಾ ಈ ಎಲ್ಲ ನದಿಯ ಡ್ಯಾಂಗಳಿಗೆ ಹೆಚ್ಚಿನ ಪೊಲೀಸ್ ಭದ್ರತೆಯ ವ್ಯವಸ್ಥೆಯನ್ನು ಮಾಡಿರೋದು. ಈ ಬಗ್ಗೆ ಒಂದು ಪ್ರತ್ಯಕ್ಷ ವರದಿ ಇದೆ ನೋಡಿ. ಪಾಕಿಸ್ತಾನ ಮತ್ತು ಭಾರತದ ನಡುವೆ ಯುದ್ಧದ ಕಾರ್ಮೋಡ ಕೂಡ ಇರುವಂಥದ್ದು. ರಾಜ್ಯದಲ್ಲಿ ಇರುವಂತಹ ಜಲಾಶಯಗಳಿಗೆ ಏನು ಉಗ್ರರ ದಾಳಿ ಭೀತಿ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ನಿಯೋಜನೆ ಮಾಡಲಾಗಿದೆ. ಈಗಾಗಲೇ ಅದಕ್ಕೆ ಗೃಹ ಇಲಾಖೆ ಕೂಡ ಏನು ಆದೇಶವನ್ನು ಹೊರಡಿಸಿರುವಂಥದ್ದು. ರಾಜ್ಯದಲ್ಲಿ ಇರುವಂಥ ಸುಮಾರು 17ಕ್ಕೂ ಅಧಿಕ ಜಲಾಶಯಗಳು ಏನಿದ್ದಾವೆ ಅವುಗಳಿಗೆ ಭದ್ರತೆಯನ್ನು ವಹಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕಟ್ಟುನಿಟ್ಟಿನ ಕಟ್ಟೆಚ್ಚರವನ್ನು ಮಾಡಿ ಆದೇಶವನ್ನು ಗೃಹ ಇಲಾಖೆ ಹೊರಡಿಸುವಂಥದ್ದು. ಹೀಗಾಗಿ ಜಲಾಶಯದ ಎರಡೂ ಬದಿಗೆ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಪೊಲೀಸ್ ಸಿಬ್ಬಂದಿಗಳನ್ನು ಕೂಡ ಏನು ನಿಯೋಜಿಸಿ ಇಲ್ಲಿ ಭದ್ರತೆಯನ್ನು ನಿಯೋಜನೆ ಮಾಡುವ ಕೆಲಸವನ್ನು ಮಾಡಲಾಗಿದೆ. ಪ್ರಮುಖವಾಗಿ ಈ ಒಂದು ಹಿಡಕಲ್ ಡ್ಯಾಮ್ ಏನಿದೆ ಸುಮಾರು ಬೆಳಗಾವಿ ನಗರಕ್ಕೆ ಕುಡಿಯುವ ನೀರನ್ನ ಒದಗಿಸುವಂಥ ಏಕೈಕ ಜಲಾಶಯ ಆಗಿರುವಂಥದ್ದು. ಈ ಒಂದು ಡ್ಯಾಮ್ ಅಷ್ಟೆಲ್ಲ ಬೆಳಗಾವಿಯ ಸುಮಾರು 4 ಜಲಾಶಯಗಳಿಗೆ ಕೂಡ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಅದರಲ್ಲಿ ರಾಕಸ್ಕೋಪ್ ಡ್ಯಾಮ್ ಕೂಡ ಅಲ್ಲಿಯೂ ಕೂಡ ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ. ಮತ್ತು ಮುನವಳ್ಳಿಯಲ್ಲಿ ಇರುವಂಥ ಏನು ನವಿಲ್ತಿರಿ ಡ್ಯಾಮ್ನಲ್ಲಿ ಕೂಡ ಪೊಲೀಸ್ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿ ಇಲ್ಲಿ ಯಾವುದೇ ರೀತಿಯಂಥ ಸಮಸ್ಯೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಪೊಲೀಸ್ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಲಾಗಿದೆ. ಅದರಲ್ಲಿಯೂ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಸದ್ಯ ಯುದ್ಧದ ಕಾರ್ಮೋಡ ಇದೆ. ಹಾಗಾಗಿ ಉಗ್ರರು ದಾಳಿಯನ್ನು ಮಾಡಬಹುದು ಅನ್ನೋ ನಿಟ್ಟಿನಲ್ಲಿ ಹೈ ಅಲರ್ಟ್ ಕೂಡ ಘೋಷಣೆ ಮಾಡಲಾಗಿದೆ. ಕ್ಯಾಮರಾ ಪರ್ಸನ್ ಗುರುಪ್ರಸಾದ್ ಜೊತೆ ಮೈಲಾರಿ ಪಡಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.